ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾದಗಿರಿ ಹಾವೇರಿಯಲ್ಲಿ ಫೈನಾನ್ಸ್ ಅಟ್ಟಹಾಸ ಮುಂದುವರಿತಾನೇ ಇದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮತ್ತೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆಯ ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ ಕಿರುಕುಳ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಹೊಳಿ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯವರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಮಗನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರು ಅಣ್ಣಪ್ಪ ಮಲಗುಂದ ಎಂಬುವರ ಮನೆ ಮುಂದೆಯೇ ಫೈನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ಮುಂದಿನ ಬಾರಿ ಕಂತು ಕಟ್ಟುತ್ತೇವೆ ಎಂದರೂ ಕಿರುಕುಳ ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹೊನ್ನಾಪುರ ಗ್ರಾಮದಲ್ಲಿ ಪ್ರೇಮ ಎಂಬ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಹೀಗಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಡಿಸಿ ಕುಮಾರ್ಗೆ ಕರೆ ಮಾಡಿದ ಆರ್ ಅಶೋಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಸೂಚನೆ. ಅಧಿಕಾರಿಗಳೆಲ್ಲ ಬಹಳ ಪೊಲೀಸರು ಮಂಡ್ಯದಲ್ಲಿ ಮನೆ ಸೀಸ್ ವೇಳೆ ದರ್ಪ ಮೆರೆದ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಆರ್ ಅಶೋಕ್ ಮಂಡ್ಯ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕಪ್ಪ. ಕೋರ್ಟ್ ಆರ್ಡರ್ ಇದೆ, ಸರಿ, ಕೋರ್ಟ್ ಆರ್ಡರ್ ತಗೊಂಡು ಸಂಜೆ 6 ಗಂಟೆವರೆಗೂ ಟೈಮ್ ಇರ್ತದೆ. ಇವ್ರು ಬಂದಿರೋದು 11 ಗಂಟೆಗೆ. ಮಗುಗೆ ಹಾಲು ಕುಡಿಸ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆಮೇಲೆ ಒಳಗಡೆ ಕೋಳಿ ಇತ್ತಂತೆ, ಒಂದು 10-12 ಕೋಳಿಗಳು. ಅದನ್ನು ಸೇರಿ ಬೀಗ ಹಾಕೊಂಡು ಹೊಟ್ಟರು. ಅದು ಎಲ್ಲ ಸತ್ತೋಗ್ಬಿಟ್ಟಿದೆ. ಅವರು ಪೊಲೀಸವರೇ ಇವ್ರಿಗಿಂತ ಜಾಸ್ತಿ, ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸವರೇ ದೌರ್ಜನ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರೇ ಇನ್ನೆಷ್ಟು ಸಾವಾಗಬೇಕು? ಮನೆಹಾಳ್ ಸರ್ಕಾರ ಅಂತ ಆರ್ ಅಶೋಕ್ ಕಿಡಿ. ಆಳದ ಕಾಂಗ್ರೆಸ್ ಸರ್ಕಾರ, ಮನೆಯಾಳ ಕಾಂಗ್ರೆಸ್ ಸರ್ಕಾರ. ನೀವು ಸುಗ್ರೀವ್ ಅವ್ರನ್ನೇ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾವಾತೈತಿ. ಪ್ರತಿದಿನ ಮಿನಿಮಮ್ 5-6 ಆಗ್ತಾನೆ ಇದೆಯಪ್ಪ. ಒಂದಿನ ಮಿಸ್ ಆದರೆ 5-6 ಜನ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈ ಮೈಕ್ರೋ ಕಂಪನಿಗಳಿಗೆ ಯಾರ ಭಯವೂ ಇಲ್ಲ ಅನ್ನೋದಂತೂ ಸತ್ಯ. ಇದಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಈ ಕೂಡಲೇ ಸುಗ್ರೀವಾಜ್ಞೆ ಜಾರಿಯಾಗಬೇಕಿರೋದು ಅನಿವಾರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾದಗಿರಿ ಹಾವೇರಿಯಲ್ಲಿ ಫೈನಾನ್ಸ್ ಅಟ್ಟಹಾಸ ಮುಂದುವರಿತಾನೇ ಇದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮತ್ತೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆಯ ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ ಕಿರುಕುಳ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಹೊಳಿ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯವರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಮಗನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರು ಅಣ್ಣಪ್ಪ ಮಲಗುಂದ ಎಂಬುವರ ಮನೆ ಮುಂದೆಯೇ ಫೈನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ಮುಂದಿನ ಬಾರಿ ಕಂತು ಕಟ್ಟುತ್ತೇವೆ ಎಂದರೂ ಕಿರುಕುಳ ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹೊನ್ನಾಪುರ ಗ್ರಾಮದಲ್ಲಿ ಪ್ರೇಮ ಎಂಬ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಹೀಗಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಡಿಸಿ ಕುಮಾರ್ಗೆ ಕರೆ ಮಾಡಿದ ಆರ್ ಅಶೋಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಸೂಚನೆ. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಮನೆ ಸೀಸ್ ವೇಳೆ ದರ್ಪ ಮೆರೆದ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಆರ್ ಅಶೋಕ್ ಮಂಡ್ಯ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕಪ್ಪ. ಕೋರ್ಟ್ ಆರ್ಡರ್ ಇದೆ, ಸರಿ, ಕೋರ್ಟ್ ಆರ್ಡರ್ ತಗೊಂಡು ಸಂಜೆ 6 ಗಂಟೆವರೆಗೂ ಟೈಮ್ ಇರ್ತದೆ. ಇವ್ರು ಬಂದಿರೋದು 11 ಗಂಟೆಗೆ. ಮಗುಗೆ ಹಾಲು ಕುಡಿಸ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆಮೇಲೆ ಒಳಗಡೆ ಕೋಳಿ ಇತ್ತಂತೆ, ಒಂದು 10-12 ಕೋಳಿಗಳು. ಅದನ್ನು ಸೇರಿ ಬೀಗ ಹಾಕೊಂಡು ಹೊಟ್ಟರು. ಅದು ಎಲ್ಲ ಸತ್ತೋಗ್ಬಿಟ್ಟಿದೆ. ಅವರು ಪೊಲೀಸವರೇ ಇವ್ರಿಗಿಂತ ಜಾಸ್ತಿ, ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸವರೇ ದೌರ್ಜನ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರೇ ಇನ್ನೆಷ್ಟು ಸಾವಾಗಬೇಕು? ಮನೆಹಾಳ್ ಸರ್ಕಾರ ಅಂತ ಆರ್ ಅಶೋಕ್ ಕಿಡಿ.
ಆಳದು ಕಾಂಗ್ರೆಸ್ ಸರ್ಕಾರ, ಮನೆ ಆಳ ಕಾಂಗ್ರೆಸ್ ಸರ್ಕಾರ. ನೀವು ಸುಗ್ರೀವ್ ಅವ್ರನ್ನೇ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾವಾತೈತೀವಿ. ಪ್ರತಿದಿನ ಮಿನಿಮಮ್ 5-6 ಆಗ್ತಾನೆ ಇದೆಯಪ್ಪ. ಒಂದಿನ ಮಿಸ್ ಆದರೆ 5-6 ಜನ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈ ಮೈಕ್ರೋ ಕಂಪನಿಗಳಿಗೆ ಯಾರ ಭಯವೂ ಇಲ್ಲ ಅನ್ನೋದಂತೂ ಸತ್ಯ. ಇದಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಈ ಕೂಡಲೇ ಸುಗ್ರೀವಾಜ್ಞೆ ಜಾರಿಯಾಗಬೇಕಿರೋದು ಅನಿವಾರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾದಗಿರಿ ಹಾವೇರಿಯಲ್ಲಿ ಫೈನಾನ್ಸ್ ಅಟ್ಟಹಾಸ ಮುಂದುವರಿತಾನೇ ಇದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮತ್ತೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆಯ ಹಾವೇರಿಯಲ್ಲಿ ಖಾಸಗಿ ಫಿನಾನ್ಸ್ ಕಿರುಕುಳ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಹೊಳಿ ಗ್ರಾಮದಲ್ಲಿ ಖಾಸಗಿ ಫಿನಾನ್ಸ್ ಕಂಪನಿಯವರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಮಗನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರು ಅಣ್ಣಪ್ಪ ಮಲಗುಂದ ಎಂಬುವರ ಮನೆ ಮುಂದೆಯೇ ಫಿನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ಮುಂದಿನ ಬಾರಿ ಕಂತು ಕಟ್ಟುತ್ತೇವೆ ಎಂದರೂ ಕಿರುಕುಳ ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಮೈಕ್ರೋ ಫಿನಾನ್ಸ್ ಹಾವಳಿ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹೊನ್ನಾಪುರ ಗ್ರಾಮದಲ್ಲಿ ಪ್ರೇಮ ಎಂಬ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ರು. ಹೀಗಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಡಿಸಿ ಕುಮಾರ್ಗೆ ಕರೆ ಮಾಡಿದ ಆರ್ ಅಶೋಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಸೂಚನೆ. ಅಧಿಕಾರಿಗಳೆಲ್ಲ ಬಹಳ ವರ್ಷ ಪೊಲೀಸರು. ಮಂಡ್ಯದಲ್ಲಿ ಮನೆ ಸೀಸ್ ವೇಳೆ ದರ್ಪ ಮೆರೆದ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಆರ್ ಅಶೋಕ್ ಮಂಡ್ಯ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ರು. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕಪ್ಪ. ಕೋರ್ಟ್ ಆರ್ಡರ್ ಇದೆ, ಸರಿ, ಕೋರ್ಟ್ ಆರ್ಡರ್ ತಗೊಂಡಲ್ಲಿ ಸಂಜೆ 6 ಗಂಟೆವರೆಗೂ ಟೈಮ್ ಇರ್ತದೆ. ಬಂದಿರೋದು 11 ಗಂಟೆಗೆ. ಮಗುಗೆ ಹಾಲು ಕುಡಿಸ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆಮೇಲೆ ಒಳಗಡೆ ಕೋಳಿ ಇತ್ತಂತೆ, ಒಂದು 10-12 ಕೋಳಿಗಳು. ಅದನ್ನು ಸೇರಿ ಬೀಗ ಹಾಕೊಂಡು ಬಿಟ್ಟಾರೆ. ಅದು ಎಲ್ಲ ಸತ್ತೋಗ್ಬಿಟ್ಟಿದೆ. ಅವರು ಪೊಲೀಸವರೇ ಇವ್ರಿಗಿಂತ ಜಾಸ್ತಿ, ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸವರೇ ದೌರ್ಜನ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರೇ ಇನ್ನೆಷ್ಟು ಸಾವಾಗಬೇಕು? ಮನೆಹಾಳ್ ಸರ್ಕಾರ ಅಂತ ಆರ್ ಅಶೋಕ್ ಕಿಡಿ. ಆಳದು ಕಾಂಗ್ರೆಸ್ ಸರ್ಕಾರ, ಮನೆ ಆಳ ಕಾಂಗ್ರೆಸ್ ಸರ್ಕಾರ. ನೀವು ಸುಗ್ರೀವ್ ಅವ್ರನ್ನೇ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾವಾತೈತೀವಿ. ಪ್ರತಿದಿನ ಮಿನಿಮಮ್ 5-6 ಆಗ್ತಾನೆ ಇದೆಯಪ್ಪ. ಒಂದಿನ ಮಿಸ್ ಆದರೆ 5-6 ಜನ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈ ಮೈಕ್ರೋ ಕಂಪನಿಗಳಿಗೆ ಯಾರ ಭಯವೂ ಇಲ್ಲ ಅನ್ನೋದಂತೂ ಸತ್ಯ. ಇದಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಈ ಕೂಡಲೇ ಸುಗ್ರೀವಾಜ್ಞೆ ಜಾರಿಯಾಗಬೇಕಿರೋದು ಅನಿವಾರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾದಗಿರಿ ಹಾವೇರಿಯಲ್ಲಿ ಫೈನಾನ್ಸ್ ಅಟ್ಟಹಾಸ ಮುಂದುವರಿತಾನೇ ಇದೆ. ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಮತ್ತೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆಯ ಹಾವೇರಿಯಲ್ಲಿ ಖಾಸಗಿ ಫಿನಾನ್ಸ್ ಕಿರುಕುಳ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಹೊಳಿ ಗ್ರಾಮದಲ್ಲಿ ಖಾಸಗಿ ಫಿನಾನ್ಸ್ ಕಂಪನಿಯವರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಮಗನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರು ಅಣ್ಣಪ್ಪ ಮಲಗುಂದ ಎಂಬುವರ ಮನೆ ಮುಂದೆಯೇ ಫಿನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ಮುಂದಿನ ಬಾರಿ ಕಂತು ಕಟ್ಟುತ್ತೇವೆ ಎಂದರೂ ಕಿರುಕುಳ ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಮೈಕ್ರೋ ಫಿನಾನ್ಸ್ ಹಾವಳಿ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹೊನ್ನಾಪುರ ಗ್ರಾಮದಲ್ಲಿ ಪ್ರೇಮ ಎಂಬ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ರು. ಹೀಗಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಡಿಸಿ ಕುಮಾರ್ಗೆ ಕರೆ ಮಾಡಿದ ಆರ್ ಅಶೋಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಸೂಚನೆ. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಮನೆ ಸೀಸ್ ವೇಳೆ ದರ್ಪ ಮೆರೆದ ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತೆ ಆರ್ ಅಶೋಕ್ ಮಂಡ್ಯ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ರು. ಅಧಿಕಾರಿಗಳೆಲ್ಲ ಬಹಳ ವರ್ಷ ನಡ್ಕೊಂಡಿದ್ದಾರೆ ಪೊಲೀಸರು. ಮಂಡ್ಯ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕಪ್ಪ. ಕೋರ್ಟ್ ಆರ್ಡರ್ ಇದೆ, ಸರಿ, ಕೋರ್ಟ್ ಆರ್ಡರ್ ತಗೊಂಡಲ್ಲಿ ಸಂಜೆ 6 ಗಂಟೆವರೆಗೂ ಟೈಮ್ ಇರ್ತದೆ.
ಇವ್ರು ಬಂದಿರೋದು 11 ಗಂಟೆಗೆ. ಮಗುಗೆ ಹಾಲು ಕುಡಿಸ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆಮೇಲೆ ಒಳಗಡೆ ಕೋಳಿ ಇತ್ತಂತೆ, ಒಂದು 10-12 ಕೋಳಿಗಳು. ಅದನ್ನು ಸೇರಿ ಬೀಗ ಹಾಕೊಂಡು ಹೊಟ್ಟರು. ಅದು ಎಲ್ಲ ಸತ್ತೋಗ್ಬಿಟ್ಟಿದೆ. ಅದು ಸತ್ತೋಗ್ಬಿಟ್ಟಿದ್ದಲ್ಲ. ಅವರು ಪೊಲೀಸವರೇ ಇವ್ರಿಗಿಂತ ಜಾಸ್ತಿ, ಫೈನಾನ್ಸ್ ಅವ್ರಿಗಿಂತ ಜಾಸ್ತಿ ಪೊಲೀಸವರೇ ದೌರ್ಜನ್ಯ ಮಾಡೋದು. ಸಿದ್ದರಾಮಯ್ಯನವರೇ ಇನ್ನೆಷ್ಟು ಸಾವಾಗಬೇಕು? ಮನೆಹಾಳ್ ಸರ್ಕಾರ ಅಂತ ಆರಶೋ ಕಿಡಿ. ಆಳದು ಕಾಂಗ್ರೆಸ್ ಸರ್ಕಾರ, ಮನೆಯಾಳ ಕಾಂಗ್ರೆಸ್ ಸರ್ಕಾರ. ನೀವು ಸುಗ್ರೀವ್ ಅವ್ರನ್ನೇ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾವಾಗ್ತೈತಿ. ಪ್ರತಿದಿನ 5 ಮಿನಿಮಮ್ 5-6 ಆಗ್ತಾನೆ ಇದೆಯಪ್ಪ. ಒಂದಿನ ಮಿಸ್ ಆದರೆ 5-6 ಜನ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈ ಮೈಕ್ರೋ ಕಂಪನಿಗಳಿಗೆ ಯಾರ ಭಯವೂ ಇಲ್ಲ ಅನ್ನೋದಂತೂ ಸತ್ಯ. ಇದಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಈ ಕೂಡಲೇ ಸುಗ್ರೀವಾಜ್ಞೆ ಜಾರಿಯಾಗಬೇಕಿರೋದು ಅನಿವಾರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.